ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸ್ನೇಹಲೋಕ 86. ಇವತ್ತು ನಾನು ನಿಮಗೆ ಸೌತ್ ಕೇಂದ್ರ ಸ್ಪೆಷಲ್ ಉಂಡ್ಲುಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. 5 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, ಕರಿಬೇವು ಸೊಪ್ಪು, 5 ರಿಂದ 6 ಒಣಮೆಣಸು. ನಿಮಗೆ ಖಾರ ಬೇಕಾದರೆ ಜಾಸ್ತಿ ಹಾಕ್ಕೊಬೋದು. ಸ್ವಲ್ಪ ಇಂಗು, ಬೆಣ್ಣೆ ಹಾಕಿದರೆ ಸ್ಮೂತ್ ಬರುತ್ತೆ ಅಂತ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು, 1 ಪಾವ್ ಅಕ್ಕಿ ಹಿಟ್ಟಿದೆ, ಅಂದರೆ 1/4 kg ಅಷ್ಟಿದೆ. ಮತ್ತು ಇದು ಹಲಸಿನಕಾಯಿಯ ಸೊಳೆ ಇದೆ, 1 ಕಪ್ ಅಷ್ಟಿದೆ. ಅಮ್ಮ, ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀರಾ ಒಮ್ಮೆ? ಹಲಸಿನಕಾಯಿ ಸೊಳೆನ ಹಲಸಿನಕಾಯಿ ತೊಳೆಯನ್ನು ಮಳೆಗಾಲದಲ್ಲಿ ತುಂಬ ಆಗುವಾಗ ಉಪ್ಪಲ್ಲಿ ಹಾಕಿ ಇಟ್ಕೊಳ್ತೇವೆ. ನಮಗೆ ಮಾಡಬೇಕು ಕಂಡಾಗ ಅಷ್ಟನ್ನು ತೆಗೆದು ಒಂದು ನೀರಲ್ಲಿ ಹಾಕಿ ಉಪ್ಪಿನ ಅಂಶ ಎಲ್ಲ ಹೋದ್ಮೇಲೆ ಈ ಥರ ಎಲ್ಲ ತೆಗೆದು ಹೀಗೆ ಸಾಮಾನು ಹಾಕಿ ರೆಡಿ ಮಾಡ್ಕೊಳ್ತೇವೆ. ನಿಮ್ಮ ಮಿಕ್ಸಿಯಲ್ಲಿ ಸಣ್ಣ ಆಗೋದಿದ್ರೆ ಇದನ್ನ ಸ್ವಲ್ಪ ಕಟ್ ಮಾಡಿ ಸಣ್ಣ ಹೆಚ್ಕೊಳ್ಳಿ, ಪಲ್ಯದಾಗ ಹೆಚ್ಕೊಂಡು ಮಿಕ್ಸಿಗೆ ಹಾಕಿ. ಮತ್ತೆ ಇದು ಅಕ್ಕಿ ಹಿಟ್ಟು ಸಹ ಹಾಗೆ, ಅದಕ್ಕೆ ಎಷ್ಟು ನಿಮ್ಗೆ ಗಟ್ಟಿ ಬೇಕೋ ಚಪಾತಿ ಹಿಟ್ಟಿನಾಗೆ ಸೇರಿಸ್ಕೊಂಡು ಮಾಡಿ. ಅಳತೆ ಅಂತಿಲ್ಲ, ಅದಕ್ಕೆ ಕಮ್ಮಿ ಆದ್ರೆ ಮತ್ತೆ ಹಾಕೊಳ್ಬೋದು. ಓಕೆ. ಹೀಗೆ ಹಲಸಿನಕಾಯಿ, ಒಣಮೆಣಸು, ಕರಿಬೇವು ಸೊಪ್ಪು, ಕೊತ್ತಂಬರಿ ಬೀಜ, ಜೀರಿಗೆ, ಉಪ್ಪು, ಚೂರು ಇಂಗು, ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ರುಬ್ಕೊಬೇಕು. ಇದಕ್ಕೀಗ ಬೆಣ್ಣೆ, ಅಕ್ಕಿ ಹಿಟ್ಟು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಹದಕ್ಕೆ ಕಲಿಸ್ಕೊಬೇಕು. ನಿಮ್ಮ ಹತ್ರ ಬೆಣ್ಣೆ ಸಪೋಸ್ ಇಲ್ಲ ಅಂದರೆ ಕಾಯಿಸಿದ ಎಣ್ಣೆ ಹಾಕ್ಕೊಳ್ಬೋದು. ಈಗ ಇದನ್ನು ಈ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕೊಬೇಕು. ತುಂಬ ಸಣ್ಣ ಇರಲಿ, ತುಂಬ ದೊಡ್ಡ ಮಾಡಿದರೆ ಒಳಗಡೆ ಬೇಯಲ್ಲ ಫ್ರೆಂಡ್ಸ್. ಈ ಥರ ಉಂಡೆ ಮಾಡ್ಕೊಳ್ಳಿ. ನಿಮಗೆ ಸಪೋಸ್ ಉಂಡೆ ಇಷ್ಟ ಆಗಲಿಲ್ಲ ಅಂದರೆ ಈ ಥರ ಉಂಡೆ ಕಟ್ಟಿ ಈ ಥರ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ, ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಬೇಕು. ಈಗ ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಕಾಯ್ತಾ ಇದೆ. ನೋಡಿ ಫ್ರೆಂಡ್, ಕಾದಿದೆ. ಈ ಮಾಡಿಟ್ಕೊಂಡಿರೋದು ಉಂಡೆ ಎಲ್ಲ ಹಾಕಬೇಕು ಇದಕ್ಕೆ. ನೋಡಿ, ಆಗ್ತಾ ಉಂಟು ಫ್ರೆಂಡ್ಸ್. ಇದು ಇನ್ನೂ ಆಗಬೇಕು. ನೋಡಿ ಫ್ರೆಂಡ್ಸ್, ಇದಾಗಿದೆ. ಈಗ ಈ ಥರ ಬ್ರೌನ್ ಆಗಿ ಸಾಕು. ರೆಡಿಯಾಗಿದೆ ಕ್ರಿಸ್ಪಿ ಉಂಡ್ಲುಗ. ಎಣ್ಣೆ ಸಹ ಎಳೆಯೋದಿಲ್ಲ ನೋಡಿ, ತುಂಬ ಎಣ್ಣೆ ಸಹ ಇಳ್ಕೊಳೋದಿಲ್ಲ ಇದಕ್ಕೆ. ಇದೊಂದು 6 ಮಂತ್ವರೆಗೂ ಸ್ಟೋರೇಜ್ ಮಾಡಿ ಇಟ್ಕೊಬೋದು ಫ್ರೆಂಡ್ಸ್. ನಿಮಗೆ ಈ ಉಂಡ್ಲುಗ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಬಾಯ್.